ತರಗತಿಯಲ್ಲಿ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಗದ್ಯ ಭಾಗದ ಮುಂದುವರೆದ ಭಾಗವನ್ನ ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ. ರೈತ ಪ್ರಾಚೀನ ಕಾಲದಿಂದ ನಂಬಿಕೊಂಡು ಬಂದಿದ್ದಂತಹ ತನ್ನದೇ ಆದಂತಹ ಕೃಷಿ ಸಂಸ್ಕೃತಿಯನ್ನ ಜಾಗತೀಕರಣದ ಕಾರಣದಿಂದಾಗಿ ಬದಲಾವಣೆ ಮಾಡಿಕೊಳ್ಳಬೇಕಾದಂತಹ ಪರಿಸ್ಥಿತಿಗಳು ನಿರ್ಮಾಣವಾದವು. ಈ ಸಂದರ್ಭದಲ್ಲಿ ರೈತರ ಅನುಕೂಲಕ್ಕಾಗಿ, ರೈತರ ಒಳಿತಿಗಾಗಿ ಹುಟ್ಟಿಕೊಂಡಂತಹ ಎಷ್ಟೋ ರೈತ ಚಳುವಳಿಗಳು ಕೂಡ ನಂತರದ ದಿನಗಳಲ್ಲಿ ಜಾಗತೀಕರಣದ ಕಾರಣದಿಂದಾಗಿ ಮೂಲೆಗುಂಪಾಗಿರುವುದನ್ನು ಕೂಡ ನಾವು ಗಮನಿಸಬಹುದು. ಹಾಗೆ ರೈತರ ಅಭಿವೃದ್ಧಿಯನ್ನೇ ಮುಖ್ಯ ಗುರಿಯನ್ನಾಗಿಸಿಕೊಂಡಂತಹ, ರೈತರಿಗೆ ಬೆಳೆಗಳನ್ನು ಬೆಳೆಯುವಂತಹ ಹೊಸ ಹೊಸ ವಿಧಾನಗಳನ್ನು ಪರಿಚಯಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಬೆಳಕಿಗೆ ಬಂದಂತಹ ಹಸಿರು ಕ್ರಾಂತಿಯು ಕೂಡ ಬಡ ರೈತರಿಗೆ ಉಪಯೋಗವನ್ನು ಮಾಡಲೇ ಇಲ್ಲ. ಹೀಗಾಗಿ ಈ ಜಾಗತೀಕರಣದ ಕಾರಣದಿಂದಾಗಿ ಶ್ರೀಮಂತ ರೈತ, ಜಮೀನ್ದಾರರು ಹೆಚ್ಚಿನ ಅನುಕೂಲವನ್ನ ಮಾಡಿಕೊಂಡರು. ಬಡ ರೈತ ಒಬ್ಬ ಸಾಮಾನ್ಯ ರೈತನಾಗಿಯೇ ಉಳಿಯಬೇಕಾದಂತಹ, ಶೋಷಣೆಗೆ ಒಳಗಾಗಬೇಕಾದಂತಹ ಪರಿಸ್ಥಿತಿ, ಅಭಿವೃದ್ಧಿಯನ್ನ ಕಾಣದಂತಹ, ಬೆಳವಣಿಗೆ ಹೊಂದದಂತಹ ಸ್ಥಿತಿಯಲ್ಲಿ ಬದುಕನ್ನು ನಡೆಸಬೇಕಾದಂತಹ ಒಂದು ರೀತಿ ಹುಟ್ಟಿಕೊಂಡದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಮುಂದುವರಿದ ಭಾಗವನ್ನ ನೋಡೋದಾದ್ರೆ ಲೇಖಕರು ಹೀಗೆ ಹೇಳ್ತಾರೆ ಜಾಗತೀಕರಣದ ವಿಚಾರವನ್ನು. ನಮ್ಮ ಕೃಷಿ ರಂಗದಲ್ಲಿ ಹೊತ್ತಿ ಹೊರೆಯುತ್ತಿರುವ ಹಲವಾರು ಸಮಸ್ಯೆಗಳಿಗೆ ಜಾಗತೀಕರಣವೇ ಮೂಲ ಕಾರಣ ಎನ್ನುವ ಅಂಶ ಮೊದಲಿಗೆ ರೈತರಿಗೆ ಅರ್ಥವಾಗಲಿಲ್ಲ. ಇಂದಿಗೂ ಈ ವಿಷಯ ಬಡ ರೈತ ಹಾಗೂ ಕೂಲಿಕಾರರಿಗೆ ಅರ್ಥವಾಗಿಲ್ಲ ಎನ್ನುವ ಮಾತು ಬೇರೆ. ಸಾಮಾನ್ಯವಾದಂತಹ ರೈತನಿಗೆ, ಬಡ ರೈತನಿಗೆ, ಕೂಲಿ ಕಾರ್ಮಿಕನಿಗೆ ಜಾಗತೀಕರಣ ಅಂದ್ರೆ ಏನು ಅನ್ನುವುದು ಗೊತ್ತಿಲ್ಲ. ಜಾಗತೀಕರಣದ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲವನ್ನು ಕೂಡ ಮಾಡಿಲ್ಲ. ಆದರೆ ಜಾಗತೀಕರಣವನ್ನ ಪ್ರೀತಿಯಿಂದ ಬರಮಾಡಿಕೊಂಡಂಥವರು ನಮ್ಮ ದೇಶದ ಶ್ರೀಮಂತ ರೈತರು ಮತ್ತು ಜಮೀನ್ದಾರರು. ಈ ಜಾಗತೀಕರಣ ಅನ್ನುವುದು ಪ್ರವೇಶವನ್ನ ಮಾಡಿದಾಗ ಎಷ್ಟೋ ಜನ ರೈತರು ಖುಷಿಪಟ್ಟರು, ಆನಂದವಾಗಿ ಅದನ್ನು ಸ್ವೀಕಾರ ಮಾಡಿದ್ರು. ಯಾಕೆಂದ್ರೆ ಜಾಗತೀಕರಣ ನಮ್ಮ ಬದುಕನ್ನ ಹಸನುಗೊಳಿಸುತ್ತೆ. ನಾವು ಉತ್ಪಾದಿಸುವಂತಹ ವಸ್ತುಗಳಿಗೆ, ಬೆಳೆಗಳಿಗೆ ವಿಶ್ವ ಮಾರುಕಟ್ಟೆ ಸಿಗುತ್ತೆ. ವಿಶ್ವ ಮಾರುಕಟ್ಟೆಯಲ್ಲಿ ನಮಗೆ ಹೆಚ್ಚಿನ ಲಾಭ ಸಿಗುತ್ತೆ, ನಾವು ಅಭಿವೃದ್ಧಿಯನ್ನ ಕಾಣಬಹುದು ಅನ್ನುವಂತಹ ಕನಸುಗಳನ್ನ ಕಟ್ಕೊಂಡ್ರು ನಮ್ಮ ಶ್ರೀಮಂತ ರೈತರು. ಆದರೆ ಮುಂದಿನ ದಿನಗಳಲ್ಲಿ ಏನಾಯಿತು, ಆ ಜಾಗತೀಕರಣವೇ ಈ ರೈತರಿಗೆ ಅಪಾಯವನ್ನು ತಂದೊಡ್ತು. ಯಾಕೆಂದ್ರೆ ನಮ್ಮ ಉತ್ಪಾದನೆಯ ವಸ್ತುಗಳು ಆಕರ್ಷಕವಾಗಿರಲಿಲ್ಲ, ಸತ್ವಯುತವಾಗಿತ್ತು. ಸತ್ವಯುತವಾದಂತಹ ಆ ಉತ್ಪಾದನೆಗಳು ವಿದೇಶಿಯರನ್ನ ಆಕರ್ಷಿಸುವಲ್ಲಿ ವಿಫಲವಾದವು. ಆದರೆ ವಿದೇಶಿ ವಸ್ತುಗಳು ಆಕರ್ಷಣೀಯವಾಗಿದ್ದು ಸತ್ವಯುತವಾಗಿರಲಿಲ್ಲ. ಹಾಗಾಗಿ ಆ ವಿದೇಶಿ ವಸ್ತುಗಳು ಭಾರತೀಯರನ್ನ ಹೆಚ್ಚು ಆಕರ್ಷಿಸಿದ ಕಾರಣದಿಂದಾಗಿ ಭಾರತೀಯರು ವಿದೇಶಿ ವಸ್ತುಗಳನ್ನೇ ಹೆಚ್ಚಾಗಿ ಬಳಸೋದಕ್ಕೆ ಶುರು ಮಾಡಿದರು. ಆದರೆ ಭಾರತೀಯ ವಸ್ತುಗಳಿಗೆ, ಭಾರತೀಯ ಉತ್ಪಾದನೆಗಳಿಗೆ ವಿದೇಶಗಳಲ್ಲೂ ಬೇಡಿಕೆ ಕಡಿಮೆ ಆಯಿತು, ನಮ್ಮ ದೇಶದಲ್ಲಿಯೂ ಕೂಡ ಬೇಡಿಕೆ ಕಡಿಮೆ ಆಯಿತು. ನಂತರದ ದಿನಗಳಲ್ಲಿ ನಮ್ಮ ಶ್ರೀಮಂತ ರೈತರು ಕೂಡ ಜಾಗತೀಕರಣದ ಕಾರಣದಿಂದಾಗಿ ನಷ್ಟವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ನಾವು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಉಪಯೋಗಿಸುವಂತಹ ವಸ್ತುಗಳನ್ನು ನಾವು ನೋಡ್ತಾ ಹೋದ್ರೆ ಆ ವಸ್ತುಗಳಲ್ಲಿ ಎಷ್ಟು ನಮ್ಮ ದೇಶ ಉತ್ಪಾದನೆ ಮಾಡಿರುವಂತಹ ವಸ್ತುಗಳನ್ನು ನಾವು ಬಳಸ್ತಾ ಇದ್ದೀವಿ, ಎಷ್ಟು ವಸ್ತುಗಳನ್ನ ವಿದೇಶ ಉತ್ಪಾದನೆ ಮಾಡಿರುವಂತಹ ವಸ್ತುಗಳನ್ನ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಇವತ್ತು ಬಳಸುತ್ತಿರುವಂತಹ ಹೆಚ್ಚು ವಸ್ತುಗಳಲ್ಲಿ ವಿದೇಶಿ ವಸ್ತುಗಳೇ ಹೆಚ್ಚಾಗಿರುವುದನ್ನ ನಾವು ಗಮನಿಸಬಹುದು. ಯಾಕೆ ಅಂದ್ರೆ ವಿದೇಶಿ ವಸ್ತುಗಳು ಹೆಚ್ಚು ಆಕರ್ಷಣೀಯವಾಗಿರುವ ಕಾರಣದಿಂದಲೇ ನಾವು ಅವುಗಳಿಗೆ ಮಾರು ಹೋಗ್ತೇವೆ.
ಈ ಕಾರಣದಿಂದಾಗಿ ನಮ್ಮ ರೈತರಿಗೆ ಈ ಜಾಗತೀಕರಣದ ಬಿಸಿ ನಂತರದ ದಿನಗಳಲ್ಲಿ ತಟ್ಟಿದೆ. ನಮ್ಮ ಬಂಡವಾಳಶಾಹಿ ಜಮೀನ್ದಾರರು ಮತ್ತು ಶ್ರೀಮಂತ ರೈತರಿಗೆ ಜಾಗತೀಕರಣದ ಬಿಸಿ ತಡವಾಗಿಯಾದರೂ ಹತ್ತಿತು. ಜಾಗತೀಕರಣವು ಇಂದು ಇಡೀ ವಿಶ್ವದ ದೇಶಗಳಲ್ಲಿ ತನ್ನನ್ನು ಹೊಗಳುವ ವರ್ಗವೊಂದನ್ನು ಸೃಷ್ಟಿಸಿಕೊಂಡಿದೆ. ಇವತ್ತು ನಮ್ಮ ಸತ್ವಯುತವಾದಂತಹ ವಸ್ತುಗಳಿಗಿಂತ ಆಕರ್ಷಣೀಯವಾಗಿರುವಂತಹ ಬೇರೆ ವಸ್ತುಗಳೇ ಉತ್ತಮವಾದದ್ದು ಅನ್ನುವ ರೀತಿಯಲ್ಲಿ ಹೊಗಳುವಂತಹ ನಮ್ಮ ಒಂದು ವರ್ಗ ಸೃಷ್ಟಿಯಾಗಿದೆ. ಅವರು ಕೇವಲ ವಿದೇಶಿ ವಸ್ತುಗಳನ್ನು ಹೊಗಳುವಂತಹ ಒಂದು ವ್ಯಾಮೋಹವನ್ನು ಬೆಳೆಸಿಕೊಂಡಿದ್ದಾರೆ. ಜೊತೆಗೆ ನಮ್ಮ ಜಾಹೀರಾತುಗಳು ಕೂಡ, ನಮ್ಮ ಜಾಹೀರಾತುಗಳಲ್ಲಿ ಏನಾಗುತ್ತೆ, ಹಣದ ಆಸೆಗಾಗಿ ನಮ್ಮ ಮಾಧ್ಯಮಗಳು ಅವುಗಳನ್ನು ತುಂಬಾ ವೈಭವೀಕರಿಸಿ ಚಿತ್ರೀಕರಣ ಮಾಡಿ ಅವುಗಳನ್ನ ನಮ್ಮ ಮುಂದೆ ತಂದಿಡ್ತಾರೆ. ನಾವು ಅವುಗಳಿಗೆ ಮಾರು ಹೋಗ್ತೀವಿ, ಹೌದೇನೋ ಅಂತ ಅವುಗಳನ್ನು ನಂಬಿಕೊಳ್ತೀವಿ, ಅವುಗಳನ್ನೇ ಹೆಚ್ಚು ಬಳಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ. ನಮ್ಮ ಬಂಡವಾಳಶಾಹಿ ಜಮೀನ್ದಾರರು ಮತ್ತು ಶ್ರೀಮಂತ ರೈತರಿಗೆ ಜಾಗತೀಕರಣದ ಬಿಸಿ ತಡವಾಗಿಯಾದರೂ ಹತ್ತಿತ್ತು. ಜಾಗತೀಕರಣವು ಇಂದು ಇಡೀ ವಿಶ್ವದ ದೇಶಗಳಲ್ಲಿ ತನ್ನನ್ನು ಹೊಗಳುವ ವರ್ಗವೊಂದನ್ನು ಸೃಷ್ಟಿಸಿದೆ. ಈ ದೇಶದ ಬಂಡವಾಳಶಾಹಿಗಳು ಸಾಮ್ರಾಜ್ಯಶಾಹಿಗಳೊಂದಿಗೆ ಸ್ಪರ್ಧಿಸಲಾಗದೆ ಸೋತು ಒತ್ತಾಯದ ಹಸ್ತಲಾಘವ ಮಾಡಿದರು ಅಂದ್ರೆ ಕೈ ಕುರುಕಿದ್ರು ಅಂತ ಒಪ್ಕೊಂಡ್ರು, ಒಪ್ಪಂದವನ್ನು ಮಾಡಿಕೊಂಡ್ರು. ಈ ದೇಶದಲ್ಲಿ ಇದ್ರಲ್ಲ ಶ್ರೀಮಂತ ರೈತರು, ಆ ಶ್ರೀಮಂತ ರೈತರು ಈ ಸಾಮ್ರಾಜ್ಯಶಾಹಿಗಳು ಉತ್ಪಾದಿಸಿದಂತಹ ವಸ್ತುಗಳನ್ನ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಸಾಮ್ರಾಜ್ಯಶಾಹಿಗಳ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡ್ರು. ಯಾಕೆ ಅಂದ್ರೆ ನಾವು ಉತ್ಪಾದಿಸುವಂತಹ ವಸ್ತುಗಳಿಗೆ ವಿದೇಶಗಳಲ್ಲಿ ಇದೇ ರೀತಿಯ ಬೇಡಿಕೆ ಸಿಗುತ್ತೆ, ಇದೇ ರೀತಿಯ ಬೇಡಿಕೆ ಸಿಕ್ಕರೆ ನಮಗೆ ಹೆಚ್ಚು ಲಾಭ ಸಿಗುತ್ತೆ, ಆಗ ನಾವು ಹೆಚ್ಚು ಹಣವನ್ನು ಗಳಿಸಬಹುದು ಅಂತ. ಆದರೆ ಮುಂದಿನ ದಿನಗಳಲ್ಲಿ ಏನಾಯಿತು, ಇದರ ಪರಿಣಾಮವಾಗಿ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಸ್ವದೇಶದಲ್ಲಿ ಪಾಲುದಾರಿಕೆ ಉದ್ಯಮಗಳನ್ನು ಆರಂಭಿಸಿದವು. ಬಹುರಾಷ್ಟ್ರೀಯ ಕಂಪನಿಗಳು, ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಕರೀತಾರೆ, MNC ಕಂಪನಿಗಳು. ಹೀಗೆ ಸಾಮ್ರಾಜ್ಯಶಾಹಿಗಳ ಜೊತೆಯಲ್ಲಿ ಈ ದೇಶದ ಬಂಡವಾಳಶಾಹಿ ಜಮೀನ್ದಾರರು ಯಾವಾಗ ಒಪ್ಪಂದವನ್ನು ಮಾಡಿಕೊಂಡ್ರು, ಆಗ ಇಂತಹ ಬಡ ದೇಶಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ತಲೆ ಎತ್ತವು. ಬಹುರಾಷ್ಟ್ರೀಯ ಕಂಪನಿಗಳು ತಲೆ ಎತ್ತಿದ್ದರಿಂದ ಏನಾಯಿತು, ಇದನ್ನೇ ನವ ವಸಾಹತುವಾದದ ಪರಿಪೂರ್ಣ ರೂಪ ಎನ್ನುವುದು. ವಸಾಹತುವಾದ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಇಲ್ಲಿಗೆ ಬಂದು ಈ ದೇಶವನ್ನ ಆಕ್ರಮಿಸಿಕೊಂಡು ಇಲ್ಲಿಯೇ ಇದ್ದುಕೊಂಡು ಆಡಳಿತವನ್ನ ಮಾಡುತ್ತಾ ಇಲ್ಲಿಯ ಸಂಪತ್ತನ್ನ ಕೊಳ್ಳೆ ಹೊಡೆಯುವ ಪ್ರಯತ್ನವನ್ನ ಮಾಡುತ್ತಿಲ್ಲ, ಅದು ವಸಾಹತುವಾದ. ಆದರೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಏನಾಯಿತು, ಅವರು ಇಲ್ಲಿಗೆ ಬಂದು ಈ ದೇಶವನ್ನ ಆಕ್ರಮಿಸಿಕೊಳ್ತಾ ಇಲ್ಲ, ಬಹುರಾಷ್ಟ್ರೀಯ ಕಂಪನಿಗಳನ್ನ ಸ್ಥಾಪಿಸುವುದರ ಮೂಲಕ ಇಲ್ಲಿಯ ಸಂಪತ್ತನ್ನ ಪರೋಕ್ಷವಾಗಿ ಕೊಳ್ಳೆ ಹೊಡೆಯುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಈ ರೂಪವನ್ನ ನಾವು ನವ ವಸಾಹತುವಾದದ ರೂಪ ಅಂತ ಕರೀತೇವೆ. ಸಾಮ್ರಾಜ್ಯಶಾಹಿಗಳು ವಿವಿಧ ದೇಶಗಳನ್ನು ರಾಜಕೀಯವಾಗಿ ಆಕ್ರಮಿಸಿಕೊಂಡು ತಮ್ಮದೇ ಸರ್ಕಾರ ಸ್ಥಾಪಿಸಿ ಆರ್ಥಿಕವಾಗಿ ಕೊಳ್ಳೆ ಹೊಡೆಯುತ್ತಿದ್ದ ಕಾಲವು ಎರಡನೇ ಜಾಗತಿಕ ಯುದ್ಧದ ಕಾಲದಲ್ಲಿ ಕುಸಿಯತೊಡಗಿತು, ಕಡಿಮೆ ಆಯಿತು. ಸ್ವತಂತ್ರ ಪೂರ್ವದಲ್ಲಿ ಬಹುತೇಕ ರಾಷ್ಟ್ರಗಳನ್ನ ಈ ಸಾಮ್ರಾಜ್ಯಶಾಹಿಗಳು ಆಕ್ರಮಿಸಿಕೊಂಡು ಇಲ್ಲಿಯೇ ಒಂದು ನೆಲೆಯನ್ನ ಸರ್ಕಾರವನ್ನು ಸ್ಥಾಪಿಸಿ ಅಧಿಕಾರವನ್ನು ಮಾಡ್ತಾ ಇಲ್ಲಿಯ ಸಂಪತ್ತನ್ನು ಕೊಳ್ಳೆ ಹೊಡೆದರು. 1940-45 ಆಸುಪಾಸಿನಲ್ಲಿ ಎರಡನೇ ಪ್ರಪಂಚದ ಮಹಾಯುದ್ಧ ಏನಾಗುತ್ತೆ, ಆ ಸಂದರ್ಭದಲ್ಲಿ ದೇಶಿ ವಿಮೋಚನಾ ಚಳುವಳಿಗಳು ಇಲ್ಲಿ ಪ್ರಾರಂಭವಾದವು. ಆಗ ಅವರನ್ನ ದೇಶ ಬಿಟ್ಟು ತೊಲಗಿ ಅನ್ನುವಂತಹ ಪ್ರತಿಭಟನೆಯನ್ನು ಮಾಡಿದರು. ಆಗ ಅವರ ಬೆಲೆ ಕುಸಿತ ಹೋಯಿತು. ಅವರು ಅನಿವಾರ್ಯವಾಗಿ ಇಲ್ಲಿಯ ಸ್ಥಳವನ್ನು ಬಿಟ್ಟು, ಸಾಮ್ರಾಜ್ಯವನ್ನು ಬಿಟ್ಟು, ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಅದೇ ಸಂದರ್ಭದಲ್ಲಿ ವಸಾಹತು ದೇಶಗಳಲ್ಲಿ ದೇಶೀಯ ವಿಮೋಚನಾ ಚಳುವಳಿಗಳು ಹುಟ್ಟಿಕೊಂಡವು.
ಇದರಿಂದಾಗಿ ಸಾಮ್ರಾಜ್ಯಶಾಹಿಗಳಿಗೆ ತಮ್ಮ ವಸಾಹತು ಆಡಳಿತವನ್ನು ಮುಂದುವರಿಸಲು ಅಸಾಧ್ಯವಾಯಿತು. ಯಾವಾಗ ಇಡೀ ದೇಶವೇ ಅವರ ವಿರುದ್ಧ ತಿರುಗಿ ಬೀಳಿತು, ದೇಶವನ್ನು ಬಿಟ್ಟು ತೊಲಗಿ ಎನ್ನುವಂತಹ ದೇಶಿ ವಿಮೋಚನಾ ಚಳುವಳಿಗಳು ಪ್ರಾರಂಭವಾದವು, ಆಗ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗಬೇಕಾದಂತಹ ಅನಿವಾರ್ಯವಾದ ಪರಿಸ್ಥಿತಿ ಸಾಮ್ರಾಜ್ಯಶಾಹಿಗಳಿಗೆ ಸೃಷ್ಟಿಯಾಯಿತು. ಪರಿಣಾಮವಾಗಿ ಎರಡನೇ ಜಾಗತಿಕ ಯುದ್ಧ ನಂತರ ಹಲವಾರು ವಸಾಹತು ದೇಶಗಳು ಸ್ವತಂತ್ರಗೊಳ್ಳುವಂತಾಯಿತು. ಎರಡನೇ ಪ್ರಪಂಚದ ಮಹಾಯುದ್ಧದ ನಂತರ ಭಾರತ ದೇಶವಷ್ಟೇ ಅಲ್ಲ, ಭಾರತ ದೇಶದಂತಹ ಹಲವಾರು ದೇಶಗಳು ಸ್ವತಂತ್ರಗೊಂಡವು. ಅನಿವಾರ್ಯವಾಗಿ ಸಾಮ್ರಾಜ್ಯಶಾಹಿಗಳು ಸ್ವಾತಂತ್ರ್ಯವನ್ನು ಕೊಟ್ಟು ಹೊರಟು ಹೋದರು. ಆದರೆ ಸ್ವಾತಂತ್ರ್ಯ ಬಂದ ನಂತರ ಏನಾಯಿತು? ಸ್ವಾತಂತ್ರ್ಯ ಬರುವುದಕ್ಕೆ ಮುಂಚೆ ವಸಾಹತು ಕೇಂದ್ರಗಳನ್ನಾಗಿ ಮಾಡಿಕೊಂಡು ಇಲ್ಲಿಯೇ ಬಂದು ಅಧಿಕಾರವನ್ನು ಮಾಡುತ್ತಾ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡು ಆರ್ಥಿಕವಾಗಿ ಕೊಳ್ಳೆ ಹೊಡೆದರು. ಈಗ ಸ್ವಾತಂತ್ರ್ಯ ಬಂದ ನಂತರ ಏನ್ ಮಾಡ್ತಿದ್ದಾರೆ ಈಗ ಹೇಳ್ತಾರೆ ನೋಡಿ. ಸ್ವಾತಂತ್ರ್ಯ ಪಡೆದ ಕೆಲವು ರಾಷ್ಟ್ರಗಳು ಸಾಮ್ರಾಜ್ಯಶಾಹಿಗಳ ಶತಮಾನಗಳ ಸತತ ಲೂಟಿಯಿಂದ ಪಾರಾಗಿ ಆರ್ಥಿಕವಾಗಿ ಸುಭದ್ರವಾಗಿದ್ದವು. ಯಾವಾಗ ಆರ್ಥಿಕವಾಗಿ ಕೊಳ್ಳೆ ಹೊಡೆಯುವುದು ನಿಂತು ಹೋಯಿತು, ಈ ಎಲ್ಲ ಬಡ ರಾಷ್ಟ್ರಗಳು ಸಾಮ್ರಾಜ್ಯಶಾಹಿಗಳ ಹಿಡಿತಕ್ಕೆ ಒಳಗಾಗಿದ್ದಂತಹ ಹಿಡಿತದಲ್ಲಿದ್ದಂತಹ ಎಲ್ಲ ರಾಷ್ಟ್ರಗಳು ಕೂಡ ಆರ್ಥಿಕವಾಗಿ ಒಂದಷ್ಟು ಭದ್ರವಾದವು, ಒಂದಷ್ಟು ಆರ್ಥಿಕವಾಗಿ ಮುಂದುವರಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಅವು ಸಾಮ್ರಾಜ್ಯಶಾಹಿಗಳ ಆರ್ಥಿಕ ಶೋಷಣೆಗೆ ಕೊರಳೊಡ್ಡಬೇಕಾಗಿತ್ತು. ಅವರ ಅಭಿವೃದ್ಧಿಯೇ ಸಾಮ್ರಾಜ್ಯಶಾಹಿಗಳಿಗೆ ಗುತ್ತಿಗೆಯನ್ನು ಕೊಡಬೇಕಾದ ಪರಿಸ್ಥಿತಿ. ಸಾಮ್ರಾಜ್ಯಶಾಹಿಗಳು ಸ್ವಾತಂತ್ರ್ಯ ನಂತರದಲ್ಲಿ ಯಾವ ಯಾವ ದೇಶಗಳು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದವೋ ಆ ದೇಶಗಳನ್ನು ಆಕ್ರಮಿಸಿಕೊಂಡು ಆ ದೇಶದಲ್ಲಿರುವಂತಹ ಸಂಪತ್ತನ್ನು ಕೊಳ್ಳೆ ಹೊಡೆಯುವಂತಹ ಹೊಸ ಮಾರ್ಗವನ್ನ ಕಂಡುಹಿಡಿದರು. ತಮ್ಮ ವಸಾಹತುಶಾಹಿ ಸುಲಿಗೆಯಿಂದ ಸಂಪತ್ತು ಕೇಂದ್ರೀಕರಿಸಿಟ್ಟುಕೊಂಡು ಸಾಮ್ರಾಜ್ಯಶಾಹಿಗಳು ಮೂರನೇ ಜಗತ್ತಿನ ಬಡ ರಾಷ್ಟ್ರಗಳನ್ನ ಸಾಲದ ಮೂಲಕ ಬಲೆಗೆ ಹಾಕಿಕೊಳ್ಳತೊಡಗಿದವು. ಯಾವ ದೇಶಗಳು ಆರ್ಥಿಕವಾಗಿ ಸುಭದ್ರವಾಗ್ತಾ ಇದ್ವು, ಆರ್ಥಿಕವಾಗಿ ಒಂದಷ್ಟು ಸಂಪತ್ತನ್ನ ಕ್ರೋಢೀಕರಿಸಿಕೊಂಡಿದ್ವು, ಅಂತಹ ದೇಶಗಳ ಮೇಲೆ ಈ ಸಾಮ್ರಾಜ್ಯಶಾಹಿಗಳು ಕಣ್ಣಾಕ್ತರು. ಅವರು ಒಂದು ಇವರ ಜೊತೆಯಲ್ಲಿ ಮಾತನಾಡಿದ್ರು, ನೋಡಿ ನಿಮಗೆ ನಾವು ಸಾಲವನ್ನು ಕೊಡ್ತೇವೆ, ನಾವು ನಿಮಗೆ ಎಷ್ಟು ಬೇಕಾದ್ರೂ ಸಾಲ ಕೇಳಿ ಸಾಲ ಕೊಡ್ತೇವೆ, ಆದರೆ ಆ ಸಾಲಕ್ಕೆ ಕೆಲವು ಷರತ್ತುಗಳಿದ್ದಾವೆ. ಆ ಷರತ್ತುಗಳನ್ನು ನೀವು ಒಪ್ಕೊಳ್ಳೋದಾದ್ರೆ ನಾವು ನಿಮಗೆ ಎಷ್ಟು ಬೇಕಾದ್ರೂ ಸಾಲ ಕೊಡ್ತೀವಿ ಅಂತ ಹೇಳಿ ಸಾಲ ಕೊಡುವುದರ ಮೂಲಕ ಒಪ್ಪಂದವನ್ನು ಮಾಡಿಕೊಂಡು ಪರೋಕ್ಷವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳನ್ನ ಇರ್ತಕ್ಕಂಥದ್ದು. ಸ್ವತಂತ್ರ ಪೂರ್ವದಲ್ಲಿ ಏನಾಗಿತ್ತು, ಈ ದೇಶಕ್ಕೆ ಬಂದು ದೇಶವನ್ನು ಆಕ್ರಮಿಸಿಕೊಂಡು ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅಧಿಕಾರವನ್ನು ಮಾಡುತ್ತಾ ಆರ್ಥಿಕವಾಗಿ ಕೊಳ್ಳೆ ಹೊಡೆದು, ಈಗ ಸ್ವಾತಂತ್ರ್ಯ ಬಂದ ನಂತರ ಸಾಲವನ್ನು ಕೊಡುವ ರೂಪದಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ಮತ್ತೊಂದು ರೀತಿಯ ಸುಲಿಗೆಗೆ ಪ್ರಾರಂಭ ಮಾಡುವುದು. ಸಾಲ ಕೇಳಲು ಹೋದ ರಾಷ್ಟ್ರಗಳಿಗೆ 10 ಹಲವು ಷರತ್ತುಗಳನ್ನು, ಅಂದರೆ ಸಾಲಕ್ಕೆ ಸಂಬಂಧಪಡದ 10 ಹಲವು ಷರತ್ತುಗಳನ್ನು ಹೇರತೊಡಗಿದವು. ಸಾಲಕ್ಕೋದಕ್ಕೂ ಸಂಬಂಧವೇ ಇಲ್ಲ, ಆ ಸಂಬಂಧಪಡದಂತಹ ಷರತ್ತುಗಳನ್ನು ಹಾಕಿ ಇಂತಹ ಷರತ್ತುಗಳಿಗೆ ನೀವು ಒಪ್ಪಿಗೆಯನ್ನು ಕೊಡೋದಾದ್ರೆ ನಾವು ನಿಮಗೆ ಎಷ್ಟು ಬೇಕಾದರೂ ಸಾಲವನ್ನು ಕೊಡ್ತೀವಿ ಅಂತ ಬಡ ರಾಷ್ಟ್ರಗಳನ್ನ ಬಲೆಗೆ ಹಾಕಿಕೊಳ್ಳುವಂತಹ ಪ್ರಯತ್ನವನ್ನ ಸಾಮ್ರಾಜ್ಯಶಾಹಿಗಳು ಮಾಡಿದರು. ಬಡ ರಾಷ್ಟ್ರಗಳ ಯೋಜನೆಗಳಿಗೆ ದಿಕ್ಸೂಚಿಯಾಗತೊಡಗಿದವು. ಪ್ರಾರಂಭದ ಹಂತದಲ್ಲಿ ಈ ಸಾಲ ಬಡ ರಾಷ್ಟ್ರಗಳ ಅಭಿವೃದ್ಧಿಗೆ ಕಾರಣವಾಗುತ್ತೆ ಅಂತ ಅಂದ್ಕೊಂಡ್ರು. ಹಾಗಾಗಿಯೇ ಬಡ ರಾಷ್ಟ್ರಗಳು ಸಾಮ್ರಾಜ್ಯಶಾಹಿಗಳ ಬಳಿಗೆ ಸಾಲ ಕೇಳೋದಕ್ಕೆ ಹೊರಟರು. ನಮ್ಮ ದೇಶವನ್ನ ಅಭಿವೃದ್ಧಿ ಮಾಡಿಕೊಳ್ಳಲಿಕ್ಕೆ, ಮುಂದುವರಿಸಲಿಕ್ಕೆ ನಮಗೆ ಹಣದ ಅವಶ್ಯಕತೆ ಇದೆ, ಕೊಡಿ ಅಂತ ಹೋದ್ರು. ಯಾವಾಗ ಸಾಲ ಕೇಳುವುದಕ್ಕೆ ಹೋದ್ರು ಆಗ ಕೆಲವು ಷರತ್ತುಗಳನ್ನ ಸಾಮ್ರಾಜ್ಯಶಾಹಿಗಳು ಹಾಕಿದರು. ಹಾಗಾದ್ರೆ ಷರತ್ತುಗಳು ಏನು? ಮಹಿಳೆ ಮತ್ತು ಶಿಶು ಕಲ್ಯಾಣ, ಶಿಕ್ಷಣ, ಆರೋಗ್ಯ, ಸಮಾಜ ಕಲ್ಯಾಣಗಳಂತ ಯೋಜನೆಗಳಿಗಾಗಿ
ಹಣ ವ್ಯಯಿಸಬಾರದೆನ್ನುವ ನಿರ್ಬಂಧಗಳನ್ನು ಹೇರತೊಡಗಿದವು. ನೀವು ಇಷ್ಟು ಅಂಶಗಳನ್ನು ಬಿಟ್ಟು ಉಳಿದ ಯಾವುದಕ್ಕೆ ಬೇಕಾದರೂ ನೀವು ಹಣವನ್ನ ಖರ್ಚು ಮಾಡಬಹುದು. ಯಾವ ಯಾವ ವಿಷಯಗಳಿಗೆ ನೀವು ಹಣವನ್ನು ಖರ್ಚು ಮಾಡಬಾರದು ಅಂದ್ರೆ ಮಹಿಳೆ ಮತ್ತು ಶಿಶು ಕಲ್ಯಾಣ, ಮಹಿಳಾ ಅಭಿವೃದ್ಧಿಗೆ ಸಂಬಂಧಿಸಿದ ಯಾವುದೇ ಯೋಜನೆಗಳಿಗೆ ಈ ಹಣವನ್ನು ಖರ್ಚು ಮಾಡಬಾರದು. ಮಕ್ಕಳ ಅಭಿವೃದ್ಧಿಗೆ, ಮಕ್ಕಳ ಶೈಕ್ಷಣಿಕ ಇರಬಹುದು, ಮಕ್ಕಳ ಆರೋಗ್ಯ ಇರಬಹುದು, ಮಕ್ಕಳ ಅಭಿವೃದ್ಧಿಗೆ ಸಂಬಂಧಿಸಿದ ಯಾವುದೇ ಯೋಜನೆಗಳಿಗೆ ಈ ಹಣ ಖರ್ಚು ಮಾಡಬಾರದು. ಹಾಗೆ ಶಿಕ್ಷಣ ಮತ್ತು ಆರೋಗ್ಯ, ಯಾವ ದೇಶದ ಶಿಕ್ಷಣಕ್ಕೆ ಸಂಬಂಧಿಸಿದ ಯೋಜನೆಗಳಿಗೆ ಈ ಹಣವನ್ನು ಖರ್ಚು ಮಾಡಬಾರದು. ಆರೋಗ್ಯಕ್ಕೆ ಸಂಬಂಧಿಸಿದ ಯೋಜನೆಗಳಿಗೆ ಈ ಹಣವನ್ನು ಖರ್ಚು ಮಾಡಬಾರದು. ಸಮಾಜ ಕಲ್ಯಾಣಗಳಂತಹ ಯೋಜನೆಗಳಿಗೆ ಈ ಹಣವನ್ನು ಖರ್ಚು ಮಾಡಬಾರದು. ಒಂದು ದೇಶ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ರೆ ಪ್ರಮುಖವಾದಂತಹ ಅಂಶಗಳೇ ಇವು. ಇಂತಹ ಕ್ಷೇತ್ರಗಳಲ್ಲಿ ಹಣವನ್ನು ವಿನಿಯೋಗಿಸಿದ್ರೆ ಮಾತ್ರ ಒಂದು ದೇಶ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಸಾಧ್ಯ. ಆದರೆ ಸಾಮ್ರಾಜ್ಯಶಾಹಿಗಳು ಮಾಡಿದ್ದೇನು? ಯಾವ ಅಭಿವೃದ್ಧಿಯ ಯೋಜನೆಗಳಿದಾವೋ ಆ ಅಭಿವೃದ್ಧಿಯ ಯೋಜನೆಗಳಿಗೆ ನೀವು ಹಣವನ್ನು ಖರ್ಚು ಮಾಡಬಾರ್ದು. ಅಭಿವೃದ್ಧಿ ಅಲ್ಲದಂತಹ ಯೋಜನೆಗಳಿಗೆ ನೀವು ಯಾವುದಕ್ಕೆ ಬೇಕಾದ್ರೂ ಹಣವನ್ನು ಖರ್ಚು ಮಾಡಿಕೊಳ್ಬಹುದು ಅಂತ ಷರತ್ತುಗಳನ್ನು ವಿಧಿಸಿ ಹಣವನ್ನ ಸಾಲದ ರೂಪದಲ್ಲಿ ಕೊಡಬಹುದು. ಇದರ ಉದ್ದೇಶ ಏನು ಅಂದ್ರೆ ಬಡ ರಾಷ್ಟ್ರಗಳು ಅನುತ್ಪಾದಕವಾಗಿಯೇ ಮುಂದುವರೆದು ಕೇವಲ ಖರೀದಿದಾರರಾಗಬೇಕೆನ್ನುವುದು ಸಾಮ್ರಾಜ್ಯಶಾಹಿಗಳ ಇರಾದೆ ಅಂದ್ರೆ ಉದ್ದೇಶ ಅಂತ. ಒಂದು ವೇಳೆ ಈ ಬಡ ರಾಷ್ಟ್ರದ ಜನಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ರೆ ಸ್ವತಂತ್ರವಾಗಿ ಯೋಚನೆಯನ್ನು ಮಾಡ್ತಾರೆ. ಅವರೂ ಕೂಡ ಉತ್ಪಾದಕರಾಗಿ ಬೆಳಿಬಹುದು. ಉತ್ಪಾದಕರಾಗಿ ಬೆಳೆದ್ರೆ ನಾಳೆ ಅವರು ನಮ್ಮಿಂದ ಯಾವುದೇ ವಸ್ತುಗಳನ್ನ ಖರೀದಿ ಮಾಡೋದಿಲ್ಲ. ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳಿಗೆ ಹಣವನ್ನು ಖರ್ಚು ಮಾಡಿದ್ರೆ ಅಲ್ಲಿಯ ಜನಗಳೆಲ್ಲರೂ ಸದೃಢರಾಗ್ತಾರೆ, ಆರೋಗ್ಯವಂತರಾಗ್ತಾರೆ. ಹಾಗಾಗಿ ಅವರು ನಾಳೆ ದಿವಸ ನಮ್ಮ ಬಳಿಯಲ್ಲಿ ಸಾಲವನ್ನು ಕೇಳಲಿಕ್ಕೆ ಬರದೇ ಇರಬಹುದು. ಹಾಗಾಗಿ ಇಂತಹ ಯೋಜನೆಗಳಿಗೆ ನೀವು ಹಣವನ್ನು ಖರ್ಚು ಮಾಡಬಾರ್ದು ಅನ್ನುವ ಉದ್ದೇಶವನ್ನ ಸಾಮ್ರಾಜ್ಯಶಾಹಿಗಳು ಇಟ್ಕೊಂಡಿದ್ರು. ಕೇವಲ ಈ ಬಡ ರಾಷ್ಟ್ರಗಳು ಅನುತ್ಪಾದಕವಾಗಿ ಉಳಿದು ಯಾವುದೇ ರೀತಿಯ ಉತ್ಪಾದನೆಯನ್ನು ಮಾಡದೆ ನಾವು ಉತ್ಪಾದನೆ ಮಾಡಿರುವಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಖರೀದಿದಾರರಾಗಬೇಕು ಅನ್ನುವಂತಹ ಉದ್ದೇಶ ಸಾಮ್ರಾಜ್ಯಶಾಹಿಗಳಿಗೆ ಇತ್ತು. ಹಾಗಾಗಿ ಸಾಮ್ರಾಜ್ಯಶಾಹಿಗಳ ಉತ್ಪಾದನೆಗಳನ್ನು ಬಿಕರಿ ಮಾಡುವ ರಿಟೇಲ್ ಶಾಪ್ಗಳಂತಾದವು ಬಡ ರಾಷ್ಟ್ರಗಳು. ರಿಟೇಲ್ ಶಾಪ್ ಅಂದ್ರೆ ಚಿಲ್ಲರೆ ಅಂಗಡಿಗಳು, ಚಿಲ್ಲರೆ ವ್ಯಾಪಾರಿಗಳಾದ ನಮ್ಮ ಬಡ ರಾಷ್ಟ್ರಗಳು. ಅವರು ಉತ್ಪಾದನೆ ಮಾಡಿದ ವಸ್ತುಗಳನ್ನ ತರಿಸ್ಕೊಳ್ಳೋದು, ಇಲ್ಲಿ ಮಾರಾಟ ಮಾಡೋದು. ಮಾರಾಟ ಮಾಡುವಂತಹ ಚಿಲ್ಲರೆ ಅಂಗಡಿಯವರಂತಾದರೂ ನಮ್ಮ ಬಡ ರಾಷ್ಟ್ರಗಳು. ಈ ಸಂದರ್ಭದಲ್ಲಿ ಜಾಗತಿಕ ಉತ್ಪನ್ನಗಳ ಗುಣ ನಿಯಂತ್ರಣದ ಸೋಗನ್ನು ಹಾಕಿಕೊಂಡು ಸಾಮ್ರಾಜ್ಯಶಾಹಿ ಪ್ರತ್ಯಕ್ಷವಾಯಿತು. ಪೇಟೆಂಟ್ ಕಾನೂನನ್ನು ಜಾರಿಗೆ ತಂದಿತು. ಜಾಗತಿಕ ಉತ್ಪನ್ನಗಳ ಗುಣ ನಿಯಂತ್ರಣ, ಜಗತ್ತಿನಲ್ಲಿ ಉತ್ಪಾದನೆಯಾಗುತ್ತಿರುವಂತಹ ವಸ್ತುಗಳ ಗುಣವನ್ನ ಪರಿಶೀಲನೆ ಮಾಡೋರು ನಾವು. ಆ ಪರಿಶೀಲನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ವಿಚಾರವನ್ನ ತಿಳಿಸುವವರು ನಾವು ಅನ್ನುವ ವೇಷವನ್ನ ಹಾಕೊಂಡು ಸಾಮ್ರಾಜ್ಯಶಾಹಿಗಳು ಪ್ರತ್ಯಕ್ಷರಾದರು. ಅಂದ್ರೆ ಆ ವೇಳೆಗಾಗಲೇ ಬಡವರು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಿರಲಿಲ್ಲ. ಬಹುಶಃ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಿದ್ರೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ತಿರೋರು. ಆದರೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಇಲ್ಲದ ಕಾರಣದಿಂದಾಗಿ ಸಾಮ್ರಾಜ್ಯಶಾಹಿಗಳು ಹೇಳಿದ ಮಾತನ್ನ ಒಪ್ಪಿಕೊಂಡ್ರು. ಆಗ ಪೇಟೆಂಟ್ ಕಾನೂನು ಜಾರಿಗೆ ಬಂತು. ಪೇಟೆಂಟ್ ಅಂದ್ರೆ ಆರ್ಥಿಕ ಬೌದ್ಧಿಕ ಸ್ವಾಮ್ಯದ ಹಕ್ಕು ಅಂತ. ಅಂದ್ರೆ ಇನ್ನೊಬ್ಬರು ಉತ್ಪಾದಿಸುವಂತಹ ಉತ್ಪಾದನೆಗಳ ಹಕ್ಕನ್ನ ಪಡೆಯೋದು. ಆರ್ಥಿಕ ಬೌದ್ಧಿಕ ಸ್ವಾಮ್ಯದ ಹಕ್ಕು, ಸ್ವಾಧೀನಪಡಿಸಿಕೊಳ್ಳುವಂತಹ
ಹಕ್ಕು ಅಂತ. ಹೀಗೆ ಉತ್ಪಾದನೆಯನ್ನು ಮಾಡ್ತೇವೆ ಅಂತ ಬಡ ರಾಷ್ಟ್ರಗಳು ಹೊರಟಾಗ ಉತ್ಪಾದನೆ ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟರು. ಆದರೆ ಈ ವಸ್ತುಗಳನ್ನು ಉತ್ಪಾದನೆ ಮಾಡುವಾಗ ನೀವು ನಮ್ಮ ಅನುಮತಿಯನ್ನು ಪಡೆಯಲೇಬೇಕು. ಈ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಹಕ್ಕು, ರೈಟ್ಸ್ ನಮ್ಮ ಕೈಯಲ್ಲಿದೆ. ಹಾಗಾಗಿ ನೀವು ತಮ್ಮ ಅನುಮತಿ ಇಲ್ಲದೆ ಯಾವ ಉತ್ಪಾದನೆಯನ್ನು ಮಾಡೋ ಹಾಗಿಲ್ಲ ಅಂತ ಕೆಲವು ಪೇಟೆಂಟ್ ಅನ್ನ, ಕಾನೂನನ್ನ ಜಾರಿಗೆ ತಂತು. ಇದರಿಂದಾಗಿ ಏನಾಯಿತು? ಭಾರತದಂತಹ ಬಡ ರಾಷ್ಟ್ರಗಳು ಇದರಿಂದಾಗಿ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು? ಈಗ ಹೇಳ್ತಾರೆ, ಭಾರತದಲ್ಲಿ ಬೆಳೆಯುವ ಬಾಸುಮತಿ ಅಕ್ಕಿ ಬೇವಿನ ಔಷಧಿ ಗುಣಗಳು, ಅರಿಶಿಣದ ಔಷಧಿ ಗುಣ ಇತ್ಯಾದಿಗಳು ತನ್ನ ಸಂಶೋಧನೆಗಳು ಎಂದು ಪೇಟೆಂಟ್ ಮಾಡಿಸಿಕೊಳ್ಳಲಾರಂಭಿಸಿದವು. ಬೇವಿನ ಔಷಧೀಯ ಗುಣಗಳು, ಬೇವಿನ ರಸ, ಅರಿಶಿಣ ಇವೆರಡು ಹೆಚ್ಚು ಔಷಧೀಯ ಗುಣಗಳನ್ನು ಒಳಗೊಂಡಿರುವಂತಹ ವಸ್ತುಗಳು. ಇಂತಹವುಗಳನ್ನ ಅವರು ಪೇಟೆಂಟ್ ಮಾಡಿಸಿಕೊಂಡ್ರು. ನಮ್ಮ ಅನುಮತಿ ಇಲ್ಲದೆ ಬೇವಿನ ರಸವನ್ನು ಬಳಸಿಕೊಂಡು ಯಾವುದೇ ಔಷಧಿಯನ್ನು ತಯಾರು ಮಾಡೋ ಹಾಗಿಲ್ಲ. ಅರಿಶಿಣವನ್ನು ಬಳಸಿಕೊಂಡು ಯಾವುದೇ ರೀತಿಯ ಒಂದು ಔಷಧಿಯನ್ನು ತಯಾರು ಮಾಡೋ ಹಾಗಿಲ್ಲ ಅಂತ ಪೇಟೆಂಟ್ ಅನ್ನ, ಉತ್ಪಾದಿಸುವಂತಹ ಹಕ್ಕನ್ನ ಸಾಮ್ರಾಜ್ಯಶಾಹಿಗಳು ಪಡೆದುಕೊಂಡರು. ಇವೆರಡು ಅತ್ಯಂತ ಹೆಚ್ಚು ಔಷಧೀಯ ಗುಣಗಳನ್ನು ಒಳಗೊಂಡಿರುವಂತಹ ಅಂಶಗಳು. ಅಂದ್ರೆ ಇವತ್ತಿಗೂ ಕೂಡ ನೀವು ಹಳ್ಳಿಗಳಲ್ಲಿ ಗಮನಿಸಬಹುದು, ಒಂದು ಸಣ್ಣದಾಗಿ ಕೆಮ್ಮು ಬಂದ್ರೆ ಹಾಲಿಗೆ ಒಂದಷ್ಟು ಅರಿಶಿಣವನ್ನ ಹಾಕಿ ಕುಡಿಸ್ತಾರೆ. ಹಾಗೆ ಒಂದು ಗಾಯ ಆದ್ರೆ ಗಾಯಕ್ಕೆ ರಕ್ತ ಬರೋದು ನಿಲ್ಲಿ ಅಂತ ಅರಿಶಿಣವನ್ನ ಹಚ್ತಾರೆ. ಹಾಗೆಲ್ಲ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಕೆನ್ನೆ ತುಂಬಾ ಅರಿಶಿಣ ಎತ್ಕೊಳ್ತಾ ಇದ್ರು. ಅರಿಶಿಣ ದೇಹಕ್ಕೆ ಆರೋಗ್ಯವನ್ನು ಉಂಟು ಮಾಡುತ್ತೆ ಅಂತ. ಹೀಗೆ ಅರಿಶಿಣ ಅನ್ನೋದು ಬಹಳಷ್ಟು ಕಾಯಿಲೆಗಳ ಮದ್ದು, ಹಾಗೆ ಕ್ಯಾನ್ಸರ್ ರೋಗಕ್ಕೂ ಕೂಡ ಮದ್ದು ಅಂತ ಹೇಳ್ತಾರೆ. ಹೀಗೆ ಹಲವಾರು ರೋಗಗಳಿಗೆ ಮದ್ದಾಗಿರುವಂತಹ, ಹಲವಾರು ರೋಗಗಳನ್ನು ವಾಸಿ ಮಾಡುವಂತಹ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಅರಿಶಿಣವನ್ನು ಬಳಸಿಕೊಂಡು ಯಾವುದೇ ರೀತಿಯ ಔಷಧಿಯನ್ನು ತಯಾರು ಮಾಡುವಂತಹ ಹಕ್ಕು ನಮ್ಮವರಿಗೆ ಇಲ್ಲದಂತಾಗಿದೆ. ಇದರ ಸುಳಿವನ್ನ ತಿಳಿದುಕೊಂಡಂತಹ ಸಾಮ್ರಾಜ್ಯಶಾಹಿಗಳು ಏನ್ ಮಾಡಿದ್ರು, ಇದಕ್ಕೆ ಸಂಬಂಧಿಸಿದ ಔಷಧಿಯನ್ನ ತಯಾರು ಮಾಡುವಂತಹ ಹಕ್ಕು ನಮಗೆ ಮಾತ್ರ ಇರುವಂಥದ್ದು, ನೀವು ತಯಾರು ಮಾಡುವ ಹಾಗಿಲ್ಲ ಅಂತ ಯಾವಾಗ ಅಂದ್ರು ನಾವು ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬಂತು. ಹಾಗೆ ಬಾಸುಮತಿ ಅಕ್ಕಿಯು ಕೂಡ ಇದು ಇವತ್ತು ಮಾರುಕಟ್ಟೆಯಲ್ಲಿ 150ರಿಂದ 200-250 ರೂಪಾಯಿಗಳವರೆಗೆ ಕೆಜಿಗೆ ಮಾರಾಟವಾಗುತ್ತೆ. ಇದರ ಸಮಸ್ಯೆ ಏನು ಅಂದ್ರೆ, ಬಾಸುಮತಿ ಅಕ್ಕಿಯನ್ನ ಹೆಚ್ಚಾಗಿ ಬೆಳೆಯುವವರು ಭಾರತೀಯರು, ಆದರೆ ಆ ಬಾಸುಮತಿ ಅಕ್ಕಿಯನ್ನ ಮಾರಾಟ ಮಾಡುವಂತಹ ಹಕ್ಕು ನಮ್ಮವರಿಗಿಲ್ಲ. ಅದನ್ನ ವಿದೇಶಕ್ಕೆ ರಫ್ತು ಮಾಡಬೇಕು. ಅವರು ಸಾಮ್ರಾಜ್ಯಶಾಹಿಗಳು ಅವುಗಳನ್ನ ಪ್ಯಾಕೆಟ್ಗಳು ಮಾಡಿ ಪ್ಯಾಕೆಟ್ಗಳ ರೂಪದಲ್ಲಿ ಮತ್ತೆ ನಮಗೆ ಕಳಿಸ್ತಾರೆ. ಇದೇ ಅಕ್ಕಿಯನ್ನ ನಾವೇ ಮಾರಾಟ ಮಾಡುವಂತಹ ಹಕ್ಕು ನಮಗಿದ್ದಿದ್ರೆ ಬಾಸುಮತಿ ಅಕ್ಕಿಯನ್ನ ಒಂದು 70-80 ರೂಪಾಯಿಗೆ ಒಂದು ಕೆಜಿ ಅಕ್ಕಿಯಾಗಿ ಮಾರಾಟ ಮಾಡಬಹುದಿತ್ತು. ಆದ್ರೆ ಈ ಅಕ್ಕಿಯನ್ನ ನಾವು ವಿದೇಶಕ್ಕೆ ರಫ್ತು ಮಾಡ್ತಿರೋದ್ರಿಂದ ವಿದೇಶ ಅದನ್ನ ಪ್ಯಾಕೆಟ್ಗಳ ರೂಪದಲ್ಲಿ ತಯಾರಿಸಿ ಮತ್ತೆ ನಮಗೆ ಕಳಿಸ್ತಾ ಇರೋದ್ರಿಂದ ಅದರ ಬೆಲೆ ಇವತ್ತು 150ರಿಂದ 200 ರೂಪಾಯಿ ಆಗಿದೆ. ಹೀಗೆ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಎಷ್ಟೋ ವಸ್ತುಗಳಿಗೆ ನಾವು ಸಾಮ್ರಾಜ್ಯಶಾಹಿಗಳಿಗೆ ಪೇಟೆಂಟ್ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ಅವುಗಳಿಗೆ ಸಂಬಂಧಿಸಿದಂತಹ ವಸ್ತುಗಳನ್ನ ಉತ್ಪಾದಿಸುವಂತಹ ಹಕ್ಕು ನಮಗಿಲ್ಲದೇ ಇರೋದ್ರಿಂದ ಇವತ್ತು ನಾವು ಹೆಚ್ಚು ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಮಗೆ ನಿರ್ಮಾಣವಾಗಿದೆ. ಹೀಗಾಗಿ ಈ ಸಾಮ್ರಾಜ್ಯಶಾಹಿ ಕಂಪನಿಗಳು ಏನ್ ಮಾಡಿದ್ರು, ಸಾಮ್ರಾಜ್ಯಶಾಹಿ ಕಂಪನಿಗಳು ಅತ್ಯವಶ್ಯಕ ಔಷಧಿಗಳ ಮೇಲೆ ತನ್ನ ಏಕಸ್ವಾಮ್ಯವನ್ನು ಘೋಷಿಸಿ ಇನ್ನು ಮುಂದೆ ಇಲ್ಲಿ ನಮ್ಮ ಪರವಾನಿಗೆ ಇಲ್ಲದೆ ಏನನ್ನು ತಯಾರಿಸಕೂಡದು ಎಂದು ಹೇಳತೊಡಗಿದವು. ಮೊದಲೇ ಪೇಟೆಂಟ್ ಅನ್ನು ತಗೊಂಡಿದ್ದು, ಹಕ್ಕನ್ನು ಕಿತ್ತುಕೊಂಡಿದ್ದು. ಹಾಗಾಗಿ ಈ ವಸ್ತುಗಳಿಗೆ ಸಂಬಂಧಿಸಿದ ಬೇವಿನ ರಸ ಮತ್ತು ಅರಿಶಿಣ ಇವುಗಳಿಗೆ ಸಂಬಂಧಿಸಿದಂತಹ ಯಾವುದೇ ಔಷಧಿಗಳನ್ನ ನೀವು ತಯಾರು ಮಾಡುವಾಗಿಲ್ಲ.
ಒಂದು ವೇಳೆ ನೀವು ತಯಾರು ಮಾಡಬೇಕು ಅಂದರೆ ನಮ್ಮ ಅನುಮತಿಯನ್ನು ಪಡೆದುಕೊಂಡು ನೀವು ತಯಾರು ಮಾಡಬೇಕು ಅನ್ನುವಂತಹ ಏಕಸ್ವಾಮ್ಯತೆಯನ್ನ ಘೋಷಣೆ ಮಾಡಬಹುದು. ಹಾಗಾಗಿ ನಮ್ಮಲ್ಲಿ ಬಂದಂತಹ ಕೆಲವು ರೋಗಗಳಿಗೆ ಔಷಧಿಯನ್ನ ಕಂಡು ಹಿಡಿಯುವಂತಹ ಹಕ್ಕನ್ನು ಕೂಡ ನಾವು ಕಳ್ಕೊಂಡ್ಬಿಡ್ತೀವಿ. ಉದಾಹರಣೆಗೆ ಏಡ್ಸ್ ನಂತಹ ವಿನಾಶಕಾರಿ ರೋಗಕ್ಕೆ ಬೇಕಾಗುವ ಮದ್ದುಗಳನ್ನು ಬಡ ರಾಷ್ಟ್ರಗಳು ಕಡಿಮೆ ವೆಚ್ಚದಲ್ಲಿ ತಯಾರಿಸುವುದು ದುಸ್ತರವಾಯಿತು, ತುಂಬಾ ಕಷ್ಟ ಆಯಿತು. ಒಂದು ಕಾಲದಲ್ಲಿ ಏಡ್ಸ್ ನಂತಹ ಕಾಯಿಲೆ ಬಂದಾಗ ಮನುಷ್ಯ ಬದುಕುವುದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಏಡ್ಸ್ ರೋಗಕ್ಕೆ ಒಳಗಾದಂತಹ ರೋಗಿಗಳನ್ನ ಮುಟ್ಟಿಸ್ಕೊಳ್ಳೋಕೆ ಜನ ಹೆದರ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಏಡ್ಸ್ ರೋಗವನ್ನ ವಾಸಿ ಮಾಡುವುದಕ್ಕೆ ಬೇಕಾದಂತಹ ಔಷಧಿಯನ್ನ ತಯಾರು ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ. ಅದಕ್ಕೆ ಸಂಬಂಧಿಸಿದಂತಹ ಔಷಧಿಗಳು ವಿದೇಶದಲ್ಲಿ ಸಿಕ್ಕು, ವಿದೇಶದಿಂದ ತರಿಸಿಕೊಂಡು ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳೋದು ನಮ್ಮವರಿಗೆ ತುಂಬಾ ಕಷ್ಟ ಆಯಿತು. ಹಾಗಾಗಿ ಎಷ್ಟೋ ಜನ ಸಾವನ್ನಪ್ಪಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಪೇಟೆಂಟ್ಗಳು ಏಡ್ಸ್ ರೋಗಿಗಳನ್ನು ನುಂಗತೊಡಗಿದವು. ಪೇಟೆಂಟ್ ಅನ್ನುವಂತಹ ಈ ಕಾನೂನೇನಾಯಿತು, ಪೇಟೆಂಟ್ ಅನ್ನುವಂತಹ ಈ ಹಕ್ಕು ಎಷ್ಟೋ ರೋಗಿಗಳನ್ನ ತಿಂದ. ಮೂರನೇ ಜಗತ್ತಿನ ರಾಷ್ಟ್ರಗಳ ಜನರು ಔಷಧ ಪಡೆಯುವ ಹಕ್ಕಿನಿಂದ ವಂಚಿತರಾಗಬೇಕಾಯಿತು. ಕೇವಲ ಪೇಟೆಂಟ್ ಅನ್ನ ಉತ್ಪಾದಿಸುವಂತಹ ಹಕ್ಕನ್ನ ಅವರಿಗೆ ಕೊಟ್ಟ ಕಾರಣದಿಂದಾಗಿ ನಾವು ಈ ಒಂದು ಅವಕಾಶದಿಂದ ವಂಚಿತರಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದರ ಜೊತೆಗೆ ಸಾಮ್ರಾಜ್ಯಶಾಹಿಗಳು ಮಾಡಿದಂತಹ ಮತ್ತೊಂದು ಕಾರ್ಯ ಏನು ಅಂದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ಉತ್ಪಾದಿಸಿದಂತಹ ವಸ್ತುಗಳನ್ನ ಮಾರುಕಟ್ಟೆಗೆ ಮಾರಾಟಕ್ಕೆ ಬಿಟ್ಟಿದ್ದು. ಅವು ಏನು? ಮುಕ್ತ ಮಾರುಕಟ್ಟೆಯಲ್ಲಿ ದಿಗ್ವಿಜಯ ಸಾಧಿಸಲು ಸಾಮ್ರಾಜ್ಯಶಾಹಿಗಳು ಸಸ್ಯಾಹಾರಿ ದನಗಳನ್ನ ಸಹ ಮಾಂಸಾಹಾರಿಗಳನ್ನಾಗಿ ಪರಿವರ್ತಿಸಬೇಕು. ಅಲ್ಲಿಯವರೆಗೂ ರೈತ ಹೇಗಿದ್ದ? ಹಸುಗಳನ್ನು ಸಾಕೊಂಡಿದ್ದ. ಆ ಹಸುಗಳಿಗೆ ತನ್ನದೇ ಹೊಲಗಳಲ್ಲಿ ತನ್ನದೇ ತೋಟಗಳಲ್ಲಿ ಬೆಳೆಯುತ್ತಿದ್ದಂತಹ ಮೇವನ್ನು ತರ್ತಿದ್ದ, ಆ ಮೇವನ್ನು ತಿನ್ನಿಸ್ತಿದ್ದ, ಆ ಹಸುಗಳನ್ನು ಸಾಕ್ತಿದ್ದ, ಹಾಲನ್ನು ಪಡಿತಿದ್ದ, ದುಡಿಸ್ಕೊಳ್ತಿದ್ದ. ಆದರೆ ಯಾವಾಗ ಈ ಜಾಗತೀಕರಣದ ಕಾರಣದಿಂದಾಗಿ ಮನುಷ್ಯ ಭೂಮಿಯನ್ನ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮತ್ತು ಜಮೀನ್ದಾರಿ ಬಂಡವಾಳಶಾಹಿಗಳಿಗೆ ಮಾರಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂದದ್ದರಿಂದ ಅವನು ಈ ಹಸುಗಳನ್ನ ಸಾಕುವುದಕ್ಕೆ ಕಷ್ಟವಾಯಿತು. ಯಾಕಂದ್ರೆ ಹೊಲ ಇಲ್ಲ, ತೋಟ ಇಲ್ಲ, ತೋಟದಲ್ಲಿ ಬೆಳೆಯನ್ನ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿಂದ ಹಸಿರು ಹುಲ್ಲನ್ನು ತಂದು ದನಗಳಿಗೆ ಮೇಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಮಾರುಕಟ್ಟೆಗೆ ಬಂದಂತೆ ಪರ್ಯಾಯವಾದ ಆಹಾರ, ದನಗಳಿಗೆ ತಿನ್ನಿಸುವಂತಹ ಪರ್ಯಾಯವಾದ ಆಹಾರ, ಅದನ್ನೇ ನಾವು ಹಿಂಡಿ, ಬೂಸ ಅಂತೀವಿ. ಇವುಗಳೆಲ್ಲ ಹೇಗೆ ತಯಾರಾಗ್ತವೆ? ಆಹಾರ ವಸ್ತುಗಳ ಜೊತೆಯಲ್ಲಿ ಮಾಂಸಗಳನ್ನು ಕೂಡ ಸೇರಿಸಿ ಸತ್ತ ಕುರಿಗಳನ್ನ, ಕೋಳಿಗಳನ್ನ ಒಣಗಿಸಿ ಆ ಮಾಂಸವನ್ನ ಈ ಆಹಾರದಲ್ಲಿ ರುಬ್ಬಿ ಇದನ್ನ ದನಕರುಗಳ ಆಹಾರವನ್ನಾಗಿ ತಯಾರಿಸಿ ಮಾರುಕಟ್ಟೆಗೆ ಈ ಸಾಮ್ರಾಜ್ಯಶಾಹಿಗಳು ಬಿಟ್ಟರು. ಹಾಗಾಗಿ ಹುಲ್ಲು ಸಿಗದಂತಹ ರೈತ ಅನಿವಾರ್ಯವಾಗಿ ಹಸುಗಳನ್ನು ಸಾಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರಿಂದ ಹಸುಗಳಿಗೆ ಇಂತಹ ವಿಶ್ವ ಮಾರುಕಟ್ಟೆಯಲ್ಲಿ ಸಿಕ್ಕಂತಹ ಆಹಾರಗಳನ್ನು ತಿನ್ನಿಸಿ ಹಸು ಕರುಗಳನ್ನು ಬೆಳೆಸೋದಕ್ಕೆ ಮುಂದಾದ. ಹಾಗಾಗಿ ಅಲ್ಲಿಯವರೆಗೆ ಸಸ್ಯಾಹಾರಿಗಳಾಗಿದ್ದಂತಹ ಈ ಹಸು ಕರುಗಳು ಮಾಂಸಾಹಾರಿಗಳಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಲವಾರು ರಾಸಾಯನಿಕಗಳಿಂದ ಕೂಡಿದ ಆಹಾರ ನೀಡಿ ಕುರಿಗಳನ್ನು ದಿಢೀರ್ ಬೆಳವಣಿಗೆಗೆ ಒಳಪಡಿಸುವ ಪ್ರಯೋಗ ನಡೆಸುವುದು. ಇನ್ನೊಂದು ಕಡೆ ರಾಸಾಯನಿಕಗಳನ್ನು ಬಳಸಿ, ರಾಸಾಯನಿಕ ಔಷಧಿಗಳನ್ನು ಬೆಳೆಸಿ ದಿಢೀರನೆ ಬೆಳೆಯುವಂತಹ ಹೊಸ ತಂತ್ರಗಾರಿಕೆಯನ್ನು ಕಂಡುಹಿಡಿದರು. ಈಗ ಉದಾಹರಣೆಗೆ ನಾಟಿ ಕೋಳಿ, ಫಾರಂ ಕೋಳಿ ಅಂತೀವಿ ನೋಡಿ. ನಾಟಿ ಕೋಳಿ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅದೊಂದು 6-7 ತಿಂಗಳು ಬೇಕು, 7-8 ತಿಂಗಳು ಬೇಕು. ಫಾರಂ ಕೋಳಿಗೆ 3 ತಿಂಗಳು ಸಾಕು. ಅದಕ್ಕೆ ಏನಾಗುತ್ತೆ, ಚಿಕ್ಕದಾಗಿರುವಾಗಲೇ ಅದಕ್ಕೊಂದು ಔಷಧಿಯನ್ನು ಇಂಜೆಕ್ಟ್ ಮಾಡ್ತಾರೆ.
ಇಂಜೆಕ್ಷನ್ ರೂಪದಲ್ಲಿ ಔಷಧಿಯನ್ನ ದೇಹಕ್ಕೆ ಸೇರಿಸ್ತಾರೆ, ಅದು ದಿಢೀರನೆ ಬೆಳೆಯುತ್ತದೆ. ಹಾಗೆ ಕುರಿಗಳು ಕೂಡ, ಕುರಿಗಳಿಗೆ ರಾಸಾಯನಿಕ ಔಷಧಿಗಳನ್ನ ಕುಡಿಸ್ತಿದ್ದ ಹಾಗೆ, ದೇಹಕ್ಕೆ ಸೇರಿಸ್ತಿದ್ದ ಹಾಗೆ ಬಹುಬೇಗನೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಕೊಬ್ಬಿಕೊಂಡು ಬೆಳೀತಾರೆ. ಹೀಗೆ ಬೆಳೆದಂತಹ ಕುರಿಗಳು ಹೇಗೆ ಕಾಣ್ತಾ ಇದ್ವು? ಅಕಾಲಿಕವಾಗಿ ಬಾತುಕೊಂಡು ಕೊಬ್ಬಿ ಬೆಳೆದ ಕುರಿಗಳು ನೋಡಲು ಮಾತ್ರ ಗೂಳಿಗಳಂತೆ ಕಂಡವು. ಅವ ದೊಡ್ಡದಾಗಿ ಕಾಣುವು, ತೂಕ ಹೆಚ್ಚು ಬರ್ತಿತ್ತು, ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸ್ತಿತ್ತು. ಆದರೆ ಅವುಗಳಿಗೆ ರೋಗ ನಿರೋಧಕ ಶಕ್ತಿಯೇ ಇರಲಿಲ್ಲ. ಬರುವಂತಹ ರೋಗವನ್ನ ತಡೆಯುವಂತಹ ಶಕ್ತಿ ಆ ಕುರಿಗಳಿಗೂ ಇರಲಿಲ್ಲ, ಕೋಳಿಗಳಿಗೂ ಇರಲಿಲ್ಲ. ಆದರೆ ದಿಢೀರನೆ ಕಡಿಮೆ ಅವಧಿಯಲ್ಲಿ ಬಹುಬೇಗನೆ ಬೆಳೆಯುವಂತಹ ಆ ಔಷಧಿಗಳನ್ನ ಕಂಡುಹಿಡಿದು, ಅಂತಹ ಔಷಧಿಗಳನ್ನು ಕೊಟ್ಟು ದಿಢೀರನೆ ಬೆಳೆಸಿ ಮಾರುಕಟ್ಟೆಗೆ ಬಿಟ್ಟು ಹೆಚ್ಚು ಲಾಭವನ್ನು ಗಳಿಸುವಂತಹ ಹೊಸ ಉಪಾಯವನ್ನ ಈ ಸಾಮ್ರಾಜ್ಯಶಾಹಿಗಳು ಕಂಡಿಡುವರು. ಈ ರೀತಿ ರೋಗ ಬಂದ ಸತ್ತ ಕುರಿಗಳನ್ನು ಮೇವಿನೊಂದಿಗೆ ರುಬ್ಬಿ ಆಕಳು ಎಮ್ಮೆಗಳಿಗೆ ಬೇಕಾಗುವ ಆಹಾರವನ್ನು ತಯಾರಿಸಿ 3ನೇ ಜಗತ್ತಿನ ರಾಷ್ಟ್ರಗಳ ಮಾರುಕಟ್ಟೆಗೆ ರಫ್ತು ಮಾಡಿದರು. ತುಂಬಾ ಹಿಂದುಳಿದಿರುವಂತಹ ಬಡ ದೇಶಗಳಿಗೆ ಇಂತಹ ಆಹಾರಗಳನ್ನು ತಯಾರು ಮಾಡಿ ರಫ್ತು ಮಾಡಿದರು. 3ನೇ ಜಗತ್ತಿನ ರಾಷ್ಟ್ರಗಳ ಸರ್ಕಾರಗಳು ಸಾಮ್ರಾಜ್ಯಶಾಹಿಗಳ ಒತ್ತಾಯಗಳಿಗೆ ಮಣಿದು ಕೃಷಿ ವಿರೋಧಿ ನೀತಿಗಳನ್ನು ಅನುಸರಿಸತೊಡಗಿದ್ದರಿಂದ ಬಡವರ ಆಹಾರ ಧಾನ್ಯ ಬಳಕೆಯಲ್ಲಿ ಕುಸಿತ ಉಂಟಾಯಿತು. ಹೀಗೆ ಸಾಮ್ರಾಜ್ಯಶಾಹಿಗಳ ಒತ್ತಾಯಕ್ಕೆ ಮಣಿದು ಸಾಮ್ರಾಜ್ಯಶಾಹಿಗಳು ಉತ್ಪಾದನೆ ಮಾಡಿದಂತಹ ಇಂತಹ ಉತ್ಪಾದನೆಗಳನ್ನ ಅನಿವಾರ್ಯವಾಗಿ ಮಾರಾಟ ಮಾಡಬೇಕಾದ, ಕೊಂಡುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಡ ರಾಷ್ಟ್ರಗಳಿಗೆ ನಿರ್ಮಾಣವಾಯಿತು. ಯಾವಾಗ ಇಂತಹ ಒಂದು ವ್ಯವಸ್ಥೆಯನ್ನ ಮನುಷ್ಯ ರೂಢಿಸಿಕೊಂಡ, ರೈತ ರೂಢಿಸಿಕೊಂಡ, ಹಾಗಾಗಿ ಆ ಬಡ ರಾಷ್ಟ್ರಗಳಲ್ಲಿರುವಂತಹ ರೈತರ ಆಹಾರ ಪದ್ಧತಿಯಲ್ಲಿಯೂ ಕೂಡ ವ್ಯತ್ಯಾಸ ಆಗೋದಕ್ಕೆ ಶುರುವಾಯಿತು. ಆಗ ರೈತರ ಸಾವಯವ ಗೊಬ್ಬರದಿಂದ ಬೆಳೆಯುವಂತಹ ಪದ್ಧತಿಯೂ ಇಲ್ಲವಾಯಿತು. ಆಗ ಬೆಳೆಗಳನ್ನು ಬೆಳೆಯೋದಕ್ಕೆ ರಾಸಾಯನಿಕ ಗೊಬ್ಬರಗಳು ಬೆಳಕಿಗೆ ಬಂದವು. ಆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಹೆಚ್ಚು ಬೆಳೆಯನ್ನು ಬೆಳೆಯುವುದಕ್ಕೆ ರೈತ ಮುಂದಾದ. ಆಗ ಅವರ ಆಹಾರ ಪದ್ಧತಿಯಲ್ಲಿಯೂ ಕೂಡ ವ್ಯತ್ಯಾಸ ಆಯಿತು. ನಮ್ಮ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ರೈತ ಅಥವಾ ರೈತ ಕೂಲಿಕಾರರಲ್ಲದವರು ಕೃಷಿ ಜಮೀನುಗಳನ್ನು ಖರೀದಿಸುವಂತಿಲ್ಲ. ಇಂಥದ್ದೊಂದು ಕಾನೂನಿದೆ. ಯಾವುದೇ ವ್ಯವಸಾಯಕ್ಕೆ ಯೋಗ್ಯವಾದಂತಹ ಭೂಮಿಯನ್ನ ಒಬ್ಬ ರೈತನೇ ಅಥವಾ ಕೂಲಿಕಾರನೇ ಖರೀದಿ ಮಾಡಬೇಕು. ಕೂಲಿಕಾರರಲ್ಲದವರು, ರೈತರಲ್ಲದವರು ಈ ಜಮೀನುಗಳನ್ನ ಖರೀದಿ ಮಾಡೋ ಹಾಗಿಲ್ಲ ಅನ್ನುವಂತಹ ಕಾನೂನೇ ಇದೆ. ಆದರೆ ನಮ್ಮ ಈ ದೇಶದಲ್ಲಿ ಏನಾಗ್ತಾ ಇದೆ? ಹಲವಾರು ವ್ಯಾಪಾರಿಗಳು, ಸಾಲ ಲೇವಾದೇವಿಗಾರರು ಸರ್ಕಾರಕ್ಕೆ ಆದಾಯ ತೆರಿಗೆ ವಂಚಿಸಲು ಜಮೀನುಗಳನ್ನು ಖರೀದಿಸಿ ತಮ್ಮ ವ್ಯಾಪಾರಿ ಮೂಲದಿಂದ ಬಂದ ಆದಾಯವನ್ನು ಕೃಷಿ ಮೂಲದಿಂದ ಬಂದ ಆದಾಯವನ್ನು ತೋರಿಸುವ ಪ್ರಕರಣಗಳು ನಮ್ಮಲ್ಲಿವೆ. ನಮ್ಮ ದೇಶದಲ್ಲಿ ಕೃಷಿ ಮೂಲದಿಂದ ಬಂದಂತಹ ಆದಾಯಕ್ಕೆ ತೆರಿಗೆ ಇಲ್ಲ, ತೆರಿಗೆಯನ್ನು ಕಟ್ಟೋ ಹಾಗಿಲ್ಲ. ಹಾಗಾಗಿ ಈ ಬಂಡವಾಳಶಾಹಿ ಜಮೀನ್ದಾರ ಏನ್ ಮಾಡಿದ್ರು, ಉದ್ಯಮಿಗಳೇನ್ ಮಾಡಿದ್ರು, ರೈತರಿಂದ ಜಮೀನುಗಳನ್ನ ಖರೀದಿ ಮಾಡಿಕೊಂಡ್ರು. ರೈತರಿಂದ ಜಮೀನುಗಳನ್ನ ಖರೀದಿ ಮಾಡಿಕೊಂಡು ತಮ್ಮ ಉದ್ಯಮಗಳಿಂದ ಬಂದಂತಹ ಆದಾಯವನ್ನ ಕೃಷಿ ಮೂಲದಿಂದ ಬಂದಂತಹ ಆದಾಯ ಅಂತ ತೋರಿಸ್ಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟದೆ ಉದ್ಯಮಗಳು ನಷ್ಟದಲ್ಲಿದ್ದಾವೆ ಎನ್ನುವಂತಹ ಲೆಕ್ಕವನ್ನು ತೋರಿಸಿ ಇವತ್ತು ಸರ್ಕಾರಗಳಿಗೆ, ದೇಶಗಳಿಗೆ ವಂಚನೆ ಮಾಡುವಂತಹ ಎಷ್ಟೋ ವ್ಯವಹಾರವನ್ನು ಮಾಡುವಂಥವರು ಇವತ್ತು ಕೂತ್ಕೊಂಡಿದ್ದಾರೆ. ಹೀಗಾಗಿ ರೈತ ಭೂಮಿಯನ್ನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭೂಮಿ ರೈತನಿಗೆ ಉತ್ಪಾದನಾ ಸಾಧನ ಮಾತ್ರವಲ್ಲ, ಅವನ ಬದುಕೂ ಆಗಿದೆ. ಭೂಮಿ ಅನ್ನೋದು ಅವನ ಬದುಕಿನ ಒಂದು ಭಾಗ, ಅದರಲ್ಲಿ ಅವನು ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾನೆ. ಆದರೆ ಇವತ್ತು ಏನಾಗ್ತಾ ಇದೆ, ರೈತನ ಬದುಕಿನ ವ್ಯವಸ್ಥೆಯ ಮೇಲೆ ನಡೆದ ದಾಳಿ ಇದಾಗಿದೆ.
ಎಕರೆಗೆ 6-7 ಲಕ್ಷ ಸಿಕ್ಕೊಡನೆ ರೈತನ ಬದುಕು ಉಜ್ವಲಗೊಂಡಿತೆಂದು ತಿಳಿಯುವುದು ತಪ್ಪು. ಇವತ್ತು ಕಡಿಮೆ ಬೆಲೆಯ ಭೂಮಿಯನ್ನ ಈ ಬಂಡವಾಳಶಾಹಿಗಳು ಏನ್ ಮಾಡ್ತಿದ್ದಾರೆ, ಹೆಚ್ಚು ಬೆಲೆಯನ್ನು ಕೊಟ್ಟುಕೊಳ್ತಿದ್ದಾರೆ. ರೈತನೂ ಕೂಡ ಇವತ್ತು ತಪ್ಪು ಕಲ್ಪನೆಯಿಂದ ಹೆಚ್ಚು ಹಣ ಸಿಕ್ಕಾಕ್ಷಣ ನಮ್ಮ ಬದುಕು ಉಜ್ವಲವಾಗುತ್ತೆ, ನಾವು ತುಂಬಾ ಅಭಿವೃದ್ಧಿ ಆಗ್ಬೋದು ಅಂತ ಹೆಚ್ಚಿನ ಬೆಲೆಗೆ ಇವತ್ತು ಜಮೀನುಗಳನ್ನ ಕಳ್ಕೊಳ್ತಾ ಇದ್ದಾರೆ. ಆದರೆ ಅದೇ ರೈತನಿಂದ ಪಡೆದುಕೊಂಡಂತಹ ಭೂಮಿಯನ್ನ ಆ ಉದ್ಯಮಿಗಳು ಏನ್ ಮಾಡ್ತಾರೆ, ಅವನೇ ಮಾರಿಕೊಂಡ ಜಮೀನು ಬಹುರಾಷ್ಟ್ರೀಯ ಕಂಪನಿಯಿಂದ ಲೇಔಟ್ ಮಾಡಿಸಲ್ಪಟ್ಟಾಗ ಅಷ್ಟು ಮೊತ್ತಕ್ಕೆ 30-40 ಅಡಿ ಸೈಟ್ ಸಹ ರೈತನಿಗೆ ಸಿಕ್ಕೋದಿಲ್ಲ. ಒಂದು 30-40 ಸೈಟ್ ಕೂಡ ಸಿಕ್ಕೋದಿಲ್ಲ. ಅವನು ಅಷ್ಟರ ಮಟ್ಟಿಗೆ ಬದಲಾವಣೆಯನ್ನು ಮಾಡ್ತಾನೆ. ಅಲ್ಲಿ ರಸ್ತೆಗಳನ್ನು ಮಾಡ್ತಾನೆ, ನಿವೇಶನಗಳನ್ನು ಮಾಡ್ತಾನೆ, ಒಂದಷ್ಟು ವಿದ್ಯುತ್ ಕಂಬಗಳನ್ನು ನೆಡ್ತಾನೆ, ಒಂದಷ್ಟು ಅಲಂಕಾರಿಕವಾಗಿ ಏನೋ ಮಾಡಿ ಆ ಸೈಟುಗಳನ್ನ ನಿವೇಶನಗಳನ್ನ ಮಾರಾಟ ಮಾಡ್ತಾನೆ. ಅಲ್ಲಿ ಮಾರಾಟ ಆಗುವಂತಹ ಒಂದೇ ಒಂದು ಸೈಟನ್ನ ತಾನು ಕೊಟ್ಟಿರುವಂತಹ ಪಡೆದುಕೊಂಡಿರುವಂತಹ ಅಷ್ಟು ಮೊತ್ತಕ್ಕೆ ಒಂದೇ ಒಂದು ಸೈಟನ್ನು ಕೂಡ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ವ್ಯಾಪಾರದ ತಿಳುವಳಿಕೆ, ಲೇವಾದೇವಿ ಚಾಣಾಕ್ಷತೆ ಇಲ್ಲದ ರೈತ ಆ ಹಣವನ್ನು ವ್ಯಕ್ತವಾಗಿ ಖರ್ಚು ಮಾಡಿ ಅಂತಿಮವಾಗಿ ನೆಲೆ ರಹಿತನಾಗುವ ಸಾಧ್ಯತೆಗಳೇ ಹೆಚ್ಚು. ಕೊನೆಗೆ ಎಲ್ಲ ಹಣವನ್ನ ಖರ್ಚು ಮಾಡ್ತಾನೆ, ಎಲ್ಲವನ್ನ ಕಳ್ಕೊಳ್ತಾನೆ, ನೆಲೆ ಇಲ್ಲದವನಾಗ್ತಾನೆ. ಕೊನೆಗೆ ಯಾರಿಗೆ ಭೂಮಿಯನ್ನ ಮಾರ್ಕೊಂಡಿರ್ತಾನೋ ಅವನಲ್ಲಿಯೇ ಹೋಗಿ ಕೂಲಿ ಕೆಲಸ ಮಾಡೋದಕ್ಕೆ ಗೊತ್ತಾಗ್ತದೆ. ಇಂತಹ ಪರಿಸ್ಥಿತಿ ರೈತನಿಗೆ ಎದುರಾಗುವುದು. ಆ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಂತಹ ನೂರಾರು ಜನ ರೈತರು, ಸಾವಿರಾರು ಜನ ರೈತರು ಇವತ್ತು ನಮ್ಮ ಭಾರತ ದೇಶದಲ್ಲಿ ಕಾಣಿಸ್ತಾರೆ. ಹಾಗಾಗಿ ರೈತ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಶೋಷಣೆಗೆ ಒಳಗಾಗ್ತಾ ಇರುವಂಥದ್ದು. ಜಾಗತೀಕರಣದ ಕಾರಣದಿಂದಾಗಿ ಹಲವಾರು ರೀತಿಯಲ್ಲಿ ದೌರ್ಜನ್ಯಗಳಿಗೆ ಒಳಗಾಗುತ್ತಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇಲ್ಲಿಗೆ ಈ ಭಾಗವನ್ನು ನಿಲ್ಲಿಸ್ಕೊಳ್ಳೋಣ. ಮುಂದಿನ ಭಾಗವನ್ನು ಮತ್ತೊಂದು ತರಗತಿಯಲ್ಲಿ ನೋಡೋಣ.